ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಇವತ್ತು ಪರ್ಸನ್ಸ್ ಕರೆಂಟ್ ಎನರ್ಜಿ ಬೇಕು ಅಂತ ಒಬ್ಬರು ರಿಕ್ವೆಸ್ಟ್ ಕಳಿಸಿದ್ರು. ಸೊ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ಮ್ಯಾರೇಜ್ ಲೈಫ್ ಆಗಿರ್ಬೋದು, ಅಥವಾ ನೀವು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡ್ತೀರಾ ಅವರ ಒಂದು ಕರೆಂಟ್ ಫೀಲಿಂಗ್ಸ್ ಏನು ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಒಬ್ರು ಮಂಜುಳಾ ಅಂತ ನನಗೆ ಸಬ್ಸ್ಕ್ರೈಬರು, ಅವ್ರು ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡಿದ್ರು, ಬಟ್ ಸಾರಿ ಲೇಟಾಗಿ ತರ್ತಾ ಇದ್ದೀನಿ. ಸೊ ವಿಲ್ ಸಿ ಪರ್ಸನ್ಸ್ ಕರೆಂಟ್ ಫೀಲಿಂಗ್ಸ್ ಏನು ಅನ್ನೋದನ್ನ ನೋಡೋಣ. ನಿಮ್ಮ ಪರ್ಸನ್ಸ್, ನೀವು ಮನಸ್ಸಲ್ಲಿ ಯಾರನ್ನ ಅನ್ಕೊಂತೀರಾ ಅವರ ಒಂದು ಕರೆಂಟ್ ಫೀಲಿಂಗ್ಸ್ ಏನು ಅನ್ನೋದನ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಪ್ಲೀಸ್ ಗೈಡ್ ಅಸ್. ವಾಟ್ ಈಸ್ ದ ಕರೆಂಟ್ ಫೀಲಿಂಗ್ಸ್ ಆಫ್ ಮೈ ವಿವರ್ಸ್ ಪರ್ಸನ್? ವಾಟ್ ಇಸ್ ದೇರ್ ಕರೆಂಟ್ ಫೀಲಿಂಗ್ಸ್? ಪ್ಲೀಸ್ ಗೈಡ್ ಅಸ್. ವಾಟ್ ಇಸ್ ದೇರ್ ಕರೆಂಟ್ ಫೀಲಿಂಗ್ಸ್? ಪ್ಲೀಸ್ ಗೈಡ್ ಅಸ್. ಓಕೆ, what is the current feelings? Please guide us. ಈ ಕರೆಂಟ್ ಫೀಲಿಂಗ್ಸು ಸ್ವಲ್ಪ ನೆಗೆಟಿವ್ ಆಗೇ ಇದೆ. ನೀವು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಾ ಅವರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಹಾರ್ಟ್ ಬ್ರೋಕನ್ ಇದೆ, ಅಷ್ಟೊಂದು ಪಾಸಿಟಿವ್ ಆಗಿ ಕಾಣಿಸ್ತಾ ಇಲ್ಲ ಇಲ್ಲಿ. ಅವರು ಎಮೋಷ್ನಲಿ ಸ್ವಲ್ಪ ಡಿಸ್ಟರ್ಬ್ ಇದ್ದಾರೆ. ನಿಮ್ಮ ವಿಷಯದಲ್ಲಿ ಅವರು ತುಂಬ ಕ್ಲಾರಿಟಿಯಾಗಿ ಇಲ್ಲ. ಓಕೆ, ಸೊ ಲೆಟ್ ಮಿ ಸಿ ದ ಪಾಸ್ಟ್. ಪ್ಲೀಸ್ ಗೈಡ್ ಮೀ. ವಾಟ್ ಇಸ್ ದೇರ್ ಪಾಸ್ಟ್? ವಾಟ್ ಇಸ್ ದೇರ್ ಪಾಸ್ಟ್ ಫೀಲಿಂಗ್ಸ್? ವಾಟ್ ಇಸ್ ದೇರ್ ಪಾಸ್ಟ್ ಫೀಲಿಂಗ್ಸ್? ಪ್ಲೀಸ್ ಗೈಡ್. ವಾಟ್ ಇಸ್ ದೇರ್ ಪಾಸ್ಟ್ ಫೀಲಿಂಗ್ಸ್? ಸ್ವಲ್ಪ ಫಾಸ್ಟ್ ನೋಡೋಣ, ಸೊ ದಟ್ ಹೆಲ್ಪ್ ಆಗುತ್ತೆ. ಯಾ, ಓಕೆ. ವಾಟ್ ಇಸ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಾರೆ ಅವರು. ಪ್ಲೀಸ್ ಗಿವ್ ಒನ್ ಮೋರ್ ಕಾರ್ಡ್. ವಾಟ್ ಇಸ್ ದೇರ್ ಪಾಸ್ಟ್ ಫೀಲಿಂಗ್ ಪ್ಲೀಸ್? ಓಕೆ, ತುಂಬ ಪೊಸೆಸಿವ್ನೆಸ್ ಇದೆ, ತುಂಬ ಪೊಸೆಸಿವ್ ಪಾಸ್ಟ್. ಓಕೆನಾ? ಸೊ ಒಂದು ಡಿಸೆಪ್ಟಿವ್ ಮೋಡಲ್ ಇದ್ದಾರೆ. ಓಕೆ, ಸ್ವಲ್ಪ ನೀವು ನಿಧಾನ ಮಾಡೋದು ಒಳ್ಳೇದು. ಆ ಪರ್ಸನ್ ಬಗ್ಗೆ ಒಂದು ಗಟ್ಟಿ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಟೈಮ್ ತಗೊಂಡ್ರೆ ಒಳ್ಳೇದು ಅಂತ ನನಗಿಲ್ಲ ಅನಿಸ್ತಾ ಇದೆ. ಆ್ಯಂಡ್ ಯಾರಾದರೂ ಒಬ್ರು ಅವರ ಸರ್ಕಲಲ್ಲಿ ಗೊತ್ತಿರುವಂತಹ ವ್ಯಕ್ತಿ ಇದ್ರೆ, ಚೆನ್ನಾಗಿ ಗೊತ್ತಿರುವಂಥ ವ್ಯಕ್ತಿ ಇದ್ರೆ ಅವ್ರ ಹತ್ರ ಸ್ವಲ್ಪ ವಿಚಾರಿಸೋದು ಒಳ್ಳೇದು. ಕರೆಂಟ್ ಫೀಲಿಂಗ್ಸ್ ಅಷ್ಟೊಂದು ಗುಡ್ ಆಗಿ ಬಂದಿಲ್ಲ. ಅವರು ಕೂಡ ಒಂದು ಪರ್ಸನಲ್ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಒಂದು ಪರ್ಸನಲ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ತುಂಬಾ ಆಂಗ್ಸೈಟಿ ಇದೆ. ಓಕೆನಾ? ಮತ್ತೆ ಏನೋ ಒಂದು ಸೋತು ನಿರಾಶೆ ಆಗಿರುವಂತದ್ದು ಇದೆ. ಯಾಕೆ ಈ ತರ ಬಂದಿದೆ ಗೊತ್ತಿಲ್ಲ, ಯಾರಿಗಿದು ಮೆಸೇಜ್ ಕನ್ವೆ ಆಗ್ತಿದೆ ಗೊತ್ತಿಲ್ಲ. ತುಂಬಾ ಕಾನ್ಫ್ಲಿಕ್ಟ್ ಎನರ್ಜಿ, ಅಂದ್ರೆ ಯಾವಾಗ್ಲೂ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಈ ತರ ಇರುವಂತ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಮತ್ತೆ ಒಂದು ಡಿಸಿಷನ್ ಪ್ರಾಪರ್ ಆಗಿ ಒಂದು ಡಿಸಿಷನ್ ಮೇಕಿಂಗ್ ಮಾಡಕ್ ಆಗ್ತಿಲ್ಲ ನಿಮ್ಮ ಒಂದು ವಿಷಯದಲ್ಲಿ. ನಾನು ಇಲ್ಲಿ ಬರೀ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ನ ನೋಡ್ತಾ ಇರೋದ್ರಿಂದ ನಾನು ಪ್ಯೂರ್ ಆಗಿ ರಿಲೇಶನ್ಶಿಪ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಬೇರೆ ಯಾವ್ದ್ರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ಓಕೆ, ಯೂನಿವರ್ಸ್ ಒಂದು ಪಾತನ್ನ ತೋರಿಸ್ತಾ ಇದೆ ಅವರಿಗೆ, ಆದ್ರೆ ಅವರು ಆ ಪಾತಲ್ಲಿ ಹೋಗೋದಕ್ಕೆ, ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅನ್ನೋ ಪಾತಲ್ಲಿ ಹೋಗೋದಕ್ಕೆ ಅವ್ರು ತುಂಬಾ ಡೌಟ್ ಪಡ್ತಾ ಇದ್ದಾರೆ. ತುಂಬಾ ಕನ್ಫ್ಯೂಷನ್ಸ್ ಇದೆ ಅವರಿಗೆ, ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅವರಿಗೆ. ಈ ರಿಲೇಶನ್ಶಿಪ್ನ ನಾನು ಹೆಂಗೆ ಕ್ಯಾರಿ ಮಾಡ್ತೀನಿ, ನಾನು ಯಾವ ತರ ಅವ್ರನ್ನ ನೋಡ್ಕೊಂತೀನಿ, ಹುಡುಗಾಗಿರ್ಬೋದು ಹುಡುಗಿ ಆಗಿರ್ಬೋದು, ಆ ಒಂದು ಕಾನ್ಫಿಡೆನ್ಸ್ ಅವ್ರಿಗಿಲ್ಲ. ಇನ್ನೊಂದು ಚಾನ್ಸ್ ಏನಂದ್ರೆ ಅವರು ಹಿಂದೆ ಒಂದ್ಸಲ ಬ್ರೇಕಪ್ ಆಗಿರುವಂತ ಚಾನ್ಸ್ ಕೂಡ ಇದೆ. ಅಂಡ್ ಅವರು ಮೆಂಟಲಿ ಸ್ವಲ್ಪ ನೆಗೆಟಿವ್ ಥಾಟ್ಸ್ ತುಂಬಾ ಮಾಡ್ತಾರೆ, ಮೆಂಟಲಿ ನೆಗೆಟಿವ್ ಥಾಟ್ಸ್ ತುಂಬಾ ಬರುತ್ತೆ ಅವ್ರಿಗೆ. ಸೊ ದೇ ನೀಡ್ ಟು ವರ್ಕ್ ಆನ್ ದೇರ್ ಥಾಟ್ಸ್. ಓಕೆ, ಸೊ ಮೇನ್ಲಿ ಫಿನಾನ್ಷಿಯಲಿ ಅವ್ರು ಚೆನ್ನಾಗೇ ಇರ್ತಾರೆ, ಬಟ್ ಆದರೆ ಮೆಂಟಲಿ ಸ್ವಲ್ಪ ಸ್ಟ್ಯಾಬಿಲಿಟಿ ಕಾಣಿಸ್ತಾ ಇಲ್ಲ ಇಲ್ಲಿ. ಮೆಂಟಲಿ, ಎಮೋಷನಲಿ ದೇ ಆರ್ ಡಿಸ್ಟರ್ಬ್ ಟು ಮಚ್. ಎಮೋಷನಲ್ ಡಿಸ್ಟರ್ಬೆನ್ಸಸ್ ತುಂಬ ಕಾಣಿಸ್ತಾ ಇದೆ. ಇರೋದೆಲ್ಲ ನನಗೆ ಬೇಕು ಅನ್ನೋದೊಂದು ಅಗ್ರೆಸಿವ್ ನೇಚರ್ ಇದೆ, ನನಗೆ ಬೇಕು ಅನ್ನೋದೊಂದಿದೆ. ಓಕೆ, ಆ್ಯಂಡ್ ಸ್ವಲ್ಪ ಏನಂದ್ರೆ ಸೆಲ್ಫಿಶ್ ಅಂತಾರಲ್ಲ, ಆ ಸೆಲ್ಫಿಶ್ ನೇಚರ್ ಕಾಣಿಸ್ತಾ ಇದೆ. ಅವರ ಒಂದು ಸ್ವಾರ್ಥಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ದೇ ಆರ್ ರೆಡಿ ಟು ಡೂ, ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ಅವರ ಒಂದು ಸೆಲ್ಫ್ ನೀಡ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಕರೆಂಟ್ಲಿ ಫೀಲಿಂಗ್ಸ್ ಏನಂದ್ರೆ ಆ ಥರ ಇದೆ. ಆ್ಯಂಡ್ ತುಂಬ ಪೊಸೆಸಿವ್ ಪರ್ಸನ್ ಇದ್ದಾರೆ. ಓಕೆನಾ? ಅಗ್ರೆಸಿವ್ ಇನ್ ನೇಚರ್ ಅಪ್ಪ, ತುಂಬ ಕೋಪ ಬರುತ್ತೆ ಅವ್ರಿಗೆ, ತುಂಬ ಕೋಪಿಸ್ಟಿದ್ದಾರೆ. ಆ್ಯಂಡ್ ತುಂಬ ಡಾಮಿನೆನ್ಸ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಆ ಪರ್ಸನ್ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ನೋಡ್ತಾ ಇದ್ದೀರಾ ಅವರು ತುಂಬ ಡಾಮಿನೆಂಟಲ್ಲಿ ಇದ್ದಾರೆ. ಓಕೆ, ಆ್ಯಂಡ್ ಮೆಂಟಲ್ ಲೆವೆಲಲ್ಲಿ ತುಂಬ ಅವರು ಡಿಸ್ಟರ್ಬ್ಡ್, ಮತ್ತು ಮೆಂಟಲ್ ಲೆವೆಲಲ್ಲಿ ಒಂದು ಡಿಸಿಷನ್ ತಗೊಳಕ್ಕಾಗ್ತಿಲ್ಲ. ಅವ್ರ ಕಣ್ಣಿಗೆ ಒಂದು ಬಟ್ಟೆ ಕಟ್ಕೊಂಡಿದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನೋಡುವಷ್ಟು ವಿವೇಕ ಆಗಲಿ, ಒಂದು ಸಮಾಧಾನ, ಒಂದು ತಾಳ್ಮೆ ಆಗಲಿ ಅವರಲ್ಲಿ ಕಾಣಿಸ್ತಾ ಇಲ್ಲ. ಆ ಪರ್ಸನಲ್ಲಿ ಈಗ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಎನರ್ಜೀಸ್ ವಿಲ್ ಕೀಪ್ ಆನ್ ಚೇಂಜಿಂಗ್. ಸೊ ಇದು ಪ್ರೆಸೆಂಟ್ ಎನರ್ಜಿ ನಾನು ಹೇಳ್ತಾ ಇರೋದು. 1 ಮಂತ್ 2 ಮಂತ್ಸ್ ಆದ್ರ ಮೇಲೆ ಬೇಕಾದ್ರೆ ನೀವು ಮತ್ತೆ ರೀಡಿಂಗ್ನ ತಗೊಳ್ಳಿ, ಅಥವಾ ರಿಕ್ವೆಸ್ಟ್ ನನಗೆ ಹಾಕಿ.
ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಒಬ್ರು ನನಗೆ ಮಂಜುಳಾ ಅನ್ನೋರು ಹಾಕಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ಲೇಟ್ ಆಯಿತು, ನಾನು ಮಾಡ್ಲಿಕ್ಕಾಗಿಲ್ಲ, ಸಾರಿ. ಸೊ ಹಂಗಾಗಿ ಈಗ ಮಾಡ್ತಾ ಇದ್ದೀನಿ. ಸೊ ನೀವು ವ್ಯೂ ಮಾಡಿ ನಿಮಗೆ ಯಾರ್ಯಾರಿಗೆ ಎನರ್ಜಿ ಕನೆಕ್ಟ್ ಆಗುತ್ತೆ ನನಗೆ ಕಮೆಂಟ್ ಹಾಕಿ. ನೀವು ಪರ್ಸ್ನಲಿ ತಗೊಂಡಾಗ ಮಾತ್ರ ಪರ್ಸ್ನಲ್ ಆಗಿ ನಾನು ಡೀಟೇಲ್ ಆಗಿ ಹೇಳಕ್ ಸಾಧ್ಯ. ಇಲ್ಲ ಅಂದ್ರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಒಂದು ಜನರಲೈಸ್ಡ್ ಮೆಸೇಜ್ ಆಗಿ ನಿಮ್ಗೆ ಎಷ್ಟು ರೆಸನೇಟ್ ಆಗುತ್ತೆ ಅಷ್ಟು ಮಾತ್ರ ತಗೊಳ್ಳಿ. ಸಿ ಹಾರ್ಟ್ ಬ್ರೇಕ್ ಇದೆ, ಐದರ್ ಪಾಸ್ಟ್ ಅಲ್ಲಿ ಹಾರ್ಟ್ ಬ್ರೇಕ್ ಆಗಿದೆ ಅಥವಾ ಪ್ರೆಸೆಂಟ್ಲಿ ನೀವೇ ಗುದ್ದಾಡ್ಕೊಂಡು ಒಂದೇನೋ ಒಂದು ಬ್ಯಾಡ್ ಸಿಚುವೇಶನ್ಗೆ ಹೋಗಿದ್ದಾರೆ. ಎಸ್ಪೆಷಲಿ ಮೆಂಟಲ್ ಲೆವೆಲ್ ಅಲ್ಲಿ, ಫಿಸಿಕಲ್ ಲೆವೆಲ್ಗಿಂತ ಮೆಂಟಲ್ ಲೆವೆಲ್ ಅಲ್ಲಿ ಸುಮ್ಮನೆ ಅವರು ಆ ವ್ಯಕ್ತಿ ಏನೋ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ನೀವೇನೋ ಹೇಳಿದ ತಕ್ಷಣ ಅದನ್ನ ನೆಗೆಟಿವ್ ಆಗಿ ತಗೊಳ್ಳೋದು, ಈ ತರದೊಂದು ಸಿಚುವೇಶನ್ಸ್ ಹೋಗ್ತಾ ಇದೆ. ಆಯ್ತಾ. ಆಮೇಲೆ ಅವರಿಗೆ ಕೆಲವೊಂದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೋಡುವಷ್ಟು ತಾಳ್ಮೆ ಸಿಗ್ತಾ ಇಲ್ಲ, ಅಥವಾ ಅದ್ರ ಬಗ್ಗೆ ಅವರು ವರ್ಕ್ ಮಾಡ್ತಾ ಇಲ್ಲ, ಅವರ ಎಮೋಷನ್ಸ್ ಮೇಲೆ ಅವ್ರು ವರ್ಕ್ ಮಾಡ್ತಾ ಇಲ್ಲ. ದೇ ನೀಡ್ ಟು ರಿಮೂವ್ ದ ಬ್ಲೈಂಡ್ ಸ್ಪಾಟ್ ಅಂತ ಏನಿರುತ್ತಲ್ಲ ಅದನ್ನ ರಿಮೂವ್ ಮಾಡಬೇಕು, ಅದ್ರ ಮೇಲೆ ವರ್ಕ್ ಮಾಡಬೇಕು. ಮತ್ತೆ ತುಂಬಾ ಪೊಸಿಟಿವ್ನೆಸ್ ತೋರಿಸ್ತಾರಲ್ಲ, ಆ ಪೊಸಿಟಿವ್ನೆಸ್ ಇಂದ ಹೊರಗೆ ಬರಬೇಕು ಅವರಿಗೆ. ಸೊ ನಿಮಗೆ ಫ್ಯೂಚರು ಒಂದು ನೋಡ್ತೀನಿ. 9 ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ಫೀಲ್ ಮಾಡ್ತಾ ಇದ್ದಾರೆ. ದೇ ಆರ್ ನಾಟ್ ಕಾನ್ಫಿಡೆಂಟ್. ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅವರು ಕಾನ್ಫಿಡೆಂಟ್ ಆಗಿಲ್ಲ, ಸೋತಿರೋ ಥರ ಒಂಥರ ಫೀಲ್ ಆಗ್ತದೆ ಅವ್ರಿಗೆ. ತುಂಬ ಕಾನ್ಫ್ಲಿಕ್ಟ್ಸು ಇದೆಲ್ಲ ನಡೀತಾ ಇದೆ. ಸೊ ಒಂದೇನೋ ಒಂದು ಸೋತಿದ್ದೀನಿ ನಾನು ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ. ಸೋತು ಅಂದರೆ ಈ ರಿಲೇಶನ್ಶಿಪ್ ಬೇಡ ನನಗೆ, ಹೋಗ್ಬಿಡೋಣ ಅಥವಾ ಬೇರೆ ನೋಡೋಣ, ಅಥವಾ ನನಗೆ ರಿಲೇಶನ್ಶಿಪ್ಪೇ ಬೇಡಪ್ಪ ಅನ್ನೋದೊಂದು ಜಿಗುಪ್ಸೆ ಥರ ಕಾಣಿಸ್ತಾ ಇದೆ ಇಲ್ಲಿ. ಓಕೆ. ಆ್ಯಂಡ್ ಅವರು ಬೇರೆಯವರು ಮಾತಿಗೆ ಕಿವಿ ಕೊಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ನನಗೆ ಮೆಸೇಜ್ ಸಿಗ್ತಾ ಇರೋದು, ಬೇರೆಯವರು ಅಕ್ಕಪಕ್ಕದವರು ಮಾತಾಡೋದು, ರಿಲೇಶನ್ಶಿಪ್ ರಿಲೇಶನ್ ಅಲ್ಲಿರೋರು ಅಂದರೆ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಈ ಥರ ಅವ್ರೇನೋ ಒಂದು ಮಾತಾಡೋದು, ಅದನ್ನ ಇವರು ತಗೊಳ್ಳೋದು. ನೆಗೆಟಿವ್ ಆಗಿ ಮಾತಾಡಿದ ತಕ್ಷಣ ಓಕೆ ನಮ್ಮ ಸಂಬಂಧ ಚೆನ್ನಾಗಿಲ್ಲ, ಅಥವಾ ಅವ್ರದ್ದು ನಾನು ಮದುವೆ ಆಗಿರೋ ಹುಡುಗಿ ಆ ಥರ, ಅಥವಾ ನಾನು ಮದುವೆ ಆಗಿರೋ ಹುಡುಗ ಈ ಥರ, ಆ ಥರ ಇರುತ್ತಲ್ಲ ರಿಲೇಷನ್ಸ್ ಅಲ್ಲೇ ಒಂದು ನೆಗೆಟಿವ್ ಗಾಸಿಪ್ಸ್ನ ಮಾಡ್ತಾರೆ. ಸೊ ಅದನ್ನ ನಂಬುವಂಥದ್ದು, ಹಿತ್ತಾಳೆ ಕಿವಿ ಅಂತ ಹೇಳ್ತೀವಲ್ಲ ಆ ಥರ. ಸೊ ನೀವು ಇದನ್ನ ಮ್ಯಾರೇಜ್ ಆಗಿದ್ರು ಕೂಡ ಇದನ್ನ ನೋಡ್ಬೋದು. ನೀವು ಯಾವ ಪರ್ಸನ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡ್ತೀರಾ ಅವರ ಒಂದು ಕರೆಂಟ್ ಎನರ್ಜಿ ಆಗಿರುತ್ತೆ ಇದಷ್ಟೇ. ಅದು ಯಾರು ಬೇಕಾದರೂ ಆಗಿರ್ಬೋದು, ಫ್ರೆಂಡು, ಲವ್ವರು, ಎಸ್ಪೆಷಲಿ ರಿಲೇಶನ್ಶಿಪ್ಪು. ಬಟ್ ನೀವು ಮನಸ್ಸಲ್ಲಿ ತುಂಬ ಇಷ್ಟಪಟ್ಟು ಯಾರನ್ನ ಅನ್ಕೊಂಡು ನೋಡ್ತೀರಾ ಅವ್ರ ಎನರ್ಜಿ ಕನೆಕ್ಟ್ ಆಗುತ್ತೆ. ಯಾ. ಸೊ ನಿಮಗೆ ಒಂದು ಇಲ್ಲಿ ಇನ್ನೊಂದು ಏನು ಮೆಸೇಜ್ ಇದೆ ಅಂತ ಅಂದರೆ, ಸೊ ಯು ನೀಡ್ ಟು ಟೇಕ್ ಸಮ್ ಗೈಡೆನ್ಸ್. ಯಾರಾದರೂ ಒಬ್ಬ ರೈಟ್ ಪರ್ಸನ್ ಅಂತ ನಿಮ್ಗೆ ಅನ್ಸರಲ್ಲ, ಅಂದರೆ ನಿಮ್ಮ ಬಗ್ಗೆನೂ ಗೊತ್ತಿರಬೇಕು, ಆ ವ್ಯಕ್ತಿ ಬಗ್ಗೆನೂ ಗೊತ್ತಿರಬೇಕು. ಒಬ್ಬ ಕಾಮನ್ ಫ್ರೆಂಡ್ ಅಂತ ಹೇಳ್ತೀವಲ್ಲ, ಆ ಕಾಮನ್ ಫ್ರೆಂಡ್ ಯಾರು ಇರ್ತಾರಲ್ಲ, ಅಥವಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಅವರ ಫ್ಯಾಮಿಲಿಲಿ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಇಬ್ಬರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿರೋ ಅಂಥವ್ರು, ಅಥವಾ ರಿಲೇಶನ್ಶಿಪ್ ಬಗ್ಗೆ ಒಂದು ಒಳ್ಳೆ ಅಡ್ವೈಸ್ ಕೊಡುವಂಥವ್ರು, ಅಂಥವ್ರ ಹತ್ರ ಹೋಗ್ಬಿಟ್ಟು ನೀವು ಗೈಡೆನ್ಸನ್ನ, ಅಡ್ವೈಸನ್ನ ತಗೊಳ್ಳೋದು ಒಳ್ಳೇದು ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ಅವರ ಫೀಲಿಂಗ್ಸು ತುಂಬ ಸ್ಯಾಡ್ ಆಗಿದೆ. ಆ್ಯಂಡ್ ಅದೇ ಸರಿ ತಪ್ಪುಗಳನ್ನು ನೋಡುವಂಥ ಸಿಚುವೇಶನಲ್ಲಿ ಅವ್ರು ಇಲ್ಲ. ಲೆಟ್ ಮಿ ಸಿ ದ ಫ್ಯೂಚರ್. ಪ್ಲೀಸ್ ಗೈಡ್, ವಾಟ್ ಇಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಶನ್ಶಿಪ್. ನಿಮ್ಮ ರಿಲೇಶನ್ಶಿಪ್ಪಿನ ಒಂದು ನಿಯರ್ ಫ್ಯೂಚರ್ ಏನು ಅಂತ ಒಂದು ನೋಡೋಣ. ವಾಟ್ ಈಸ್ ದ ನಿಯರ್ ಫ್ಯೂಚರ್ ಆಫ್ ದ ರಿಲೇಶನ್ಶಿಪ್. ಪ್ಲೀಸ್ ಗೈಡ್ ಯೂನಿವರ್ಸ್, ಏಂಜಲ್ಸ್. ಥ್ಯಾಂಕ್ ಯು. ರಾಧಾಕೃಷ್ಣ. ರಾಧೆ ರಾಧೆ. ರಾಧಾಕೃಷ್ಣ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ನಾನು ಪೂಜೆ ಎಲ್ಲ ಮುಗಿಸಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ರಾಧಾಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ವಾಟ್ ಈಸ್ ದ ನಿಯರ್ ಫ್ಯೂಚರ್ ಆಫ್ ದೇರ್ ರಿಲೇಶನ್ಶಿಪ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಪ್ಲೀಸ್ ಗೈಡ್ ರಾಧಾಕೃಷ್ಣ, ಪ್ಲೀಸ್ ಗೈಡ್. ವಾಟ್ ಈಸ್ ದ ಎಸ್ ಎಸ್ ಸಾಕು. ಬ್ಯೂಟಿಫುಲ್. ಸಿ ಐದರ್ ಇದು ಮ್ಯಾರೇಜ್ ಆದವ್ರಿಗೆ ಇರ್ಬೋದು, ನನಗೆ ತುಂಬ ಅನಿಸ್ತಾ ಇದೆ. ದೇರ್ ಈಸ್ ಅ ನೆಗೆಟಿವಿಟಿ ಇದೆ ನಿಮ್ಮ ಮ್ಯಾರೇಜಲ್ಲಿ ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ಒಂದು ನೆಗೆಟಿವ್ ಎನರ್ಜಿ ಇದೆ. ಬಟ್ ದೇರ್ ಈಸ್ ಅ ವರ್ಲ್ಡ್ ಕಾರ್ಡ್, ಅಂದರೆ ದೇರ್ ಈಸ್ ಅ ಎಂಡ್. ಅದು ಎಂಡ್ ಆಗೋಕ್ಕೆ ಬರ್ತಾ ಇದೆ. ನೀವು ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಪೇಷನ್ಸಿಂದ ವೆಯ್ಟ್ ಮಾಡಿ, ಅವರಿಗೆ ಸತ್ಯ ಏನು ಅನ್ನೋದನ್ನ ಅರ್ಥ ಮಾಡಿಸಿ. ಅದು ಯಾವ ಮುಖಾಂತರ ಬೇಕಾದರೂ ಆಗಿರ್ಬೋದು, ನೀವೇ ಡೈರೆಕ್ಟಾಗಿ ಹೇಳೋದಾಗಿರ್ಬೋದು, ಅಥವಾ ಬೇರೆಯವ್ರ ಮುಖಾಂತರ, ಅವರು ಯಾರನ್ನ ನಂಬ್ತಾರೆ, ಅವರ ಕ್ಲೋಸೆಸ್ಟ್ ಫ್ರೆಂಡ್ ಯಾರು, ಅಥವಾ ಅವ್ರು ಯಾರನ್ನ ತುಂಬ ಬಿಲೀವ್ ಮಾಡ್ತಾರೆ ಅಂಥ ಪರ್ಸನಿಂದ ಹೇಳಿಸೋದಾಗಿರ್ಬೋದು. ಸೊ ಅವರಿಗೆ ಒಟ್ಟು ಸತ್ಯದ ಅರಿವನ್ನು ಮಾಡಿಸ್ಬೇಕಾಗತ್ತೆ ಇಲ್ಲಿ. ದೇರ್ ಇಸ್ ಅ ಚೇಂಜ್. ಓಕೆ, ನೀವು ಮತ್ತೆ ಪದೇ ಪದೇ ಹಿಂದೆ ತಿರುಗಿ ನೋಡಿ ಅದನ್ನ ವರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಅವರಿಗೆ ಆ ಸತ್ಯದ ಅರಿವಾಯಿತು ಅಂತ ಅಂದರೆ, ಆ ಒಂದು ನೆಗೆಟಿವ್ ಥಾಟ್ಸಲ್ಲಿ ಅವ್ರು ಏನು ಇದ್ದಾರಲ್ಲ, ಆ ಥಾಟ್ಸಿಂದ ಹೊರಗೆ ಬಂದರು ಅಂದರೆ ಖಂಡಿತವಾಗ್ಲೂ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಳ್ಳೆ ಗ್ರೋತ್ ಅದ, ವಿಶ್ ಫುಲ್ಫಿಲ್ಮೆಂಟ್ ಅದ.
ಮ್ಯಾರೇಜ್ಗೆ ಏನಾದ್ರು ಪ್ಲಾನ್ ಮಾಡ್ತಾ ಇದೆ ಅಂದರೆ ಖಂಡಿತ ನೀವು ಮ್ಯಾರೇಜನ್ನ ಪ್ಲಾನ್ ಮಾಡ್ಬೋದು. ಎಮೋಷನಲ್ ಫುಲ್ಫಿಲ್ಮೆಂಟು ಕಾಣಿಸ್ತಾ ಇದೆ ಅಪ್ಕಮಿಂಗ್ ಫ್ಯೂಚರಲ್ಲಿ. ಓಕೆನಾ. ಕ್ವೀನ್ ಆಫ್ ಪೆಂಟಿಕಲ್ಸ್, ನೀವು ಒಂದು ಫೆಮಿನೈನ್ ಎನರ್ಜಿ ಯಾರೆಲ್ಲ ಇದೆ, ಅಥವಾ ಒಬ್ರು ಯಾರಾದರೂ ಫೆಮಿನೈನ್ ಎನರ್ಜಿ, ಐ ಮೀನ್ ಹುಡುಗಿನೇ ಆಗಿದ್ರು ನಿಮ್ಮಲ್ಲಿ ಇರುವಂಥ ಫೆಮಿನೈನ್ ಎನರ್ಜಿನ ನೀವು ನರಿಶ್ ಮಾಡಬೇಕಾಗತ್ತೆ. ಹುಡುಗ ಆಗಿದ್ರು ಕೂಡ ನಿಮ್ಮಲ್ಲಿ ಇರುವಂಥ ಫೆಮಿನೈನ್ ಎನರ್ಜಿನ ನರಿಶ್ ಮಾಡಿ, ಅದೆರಡನ್ನೂ ಮೆಸ್ಕುಲೈನ್ ಮತ್ತು ಫೆಮಿನೈನ್ನ ಬ್ಯಾಲೆನ್ಸ್ ಔಟ್ ಮಾಡಿ. ಹುಡುಗ ಆದರೆ ಮೆಸ್ಕುಲಿನಿಟಿ ಜಾಸ್ತಿ ಇರುತ್ತೆ, ಫೆಮಿನಿಟಿನ ಕಂಪ್ಲೀಟಾಗಿ ಕೆಲವರು ಮರ್ತಿರ್ತೀರ. ಸೊ ಅದನ್ನು ಮರಿಬೇಡಿ, ಅದನ್ನು ನರಿಶ್ ಮಾಡಿ. ಹುಡುಗಿ ಆಗಿದ್ರೆ ಕೂಡ ಒಂದು ಹುಡುಗನ ಥರ ಒಂದು ಪ್ರೊಟೆಕ್ಟಿವ್ ಲೇಯರ್ ಹಾಕೊಂಡು ಮೆಸ್ಕುಲೈನ್ ತೋರಿಸ್ತಾ ಇರ್ತೀರ. ಅದರಿಂದ ಸ್ವಲ್ಪ ಹೊರಗೆ ಬಂದು ನಿಮ್ಮ ಫೆಮಿನೈನ್ ಎನರ್ಜಿನ ನರಿಶ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಈ ರಿಲೇಷನ್ಶಿಪ್ಪಲ್ಲಿ ಮುಂದೆ ಒಂದು ನರಿಶ್ಮೆಂಟನ್ನು ನೋಡ್ಬೋದು, ಒಂದು ಒಳ್ಳೆ ಬ್ಲೆಸ್ನ ನೋಡ್ಬೋದು, ಒಂದು ಸ್ಟೆಬಿಲಿಟಿನ ನೋಡ್ಬೋದು, ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಕೂಡ ನೋಡ್ಬೋದು. ನಿಮ್ಮ ವಿಶ್ ಏನಿತ್ತು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಜನಕ್ಕೆ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ಬಿಟ್ಕೊಡೋಕೆ ಇಷ್ಟ ಇಲ್ಲ. ಸೊ ಅಂಥವ್ರಿಗೆಲ್ಲ ವಿಶ್ ಫುಲ್ಫಿಲ್ಮೆಂಟ್ ಖಂಡಿತವಾಗ್ಲೂ ಆಗುತ್ತೆ. ಬಟ್ ಸ್ವಲ್ಪ ಪೇಷನ್ಸಿಂದ ಇರಿ. ಸದ್ಯಕ್ಕೆ ಅವರ ಕರೆಂಟ್ ಫೀಲಿಂಗ್ಸ್ ಸ್ವಲ್ಪ ನೆಗೆಟಿವ್ ಆಗಿ ಇದೆ. ಓಕೆನಾ. ಅಷ್ಟೊಂದು ಪಾಸಿಟಿವಿಟಿ ಇಲ್ಲ. ಬಟ್ ನೀವು ಇದರಲ್ಲಿ ಸಮಾಧಾನದಲ್ಲಿದ್ದು ಪ್ಲಾನ್ ಮಾಡಿದ್ರೆ ಖಂಡಿತ ಮುಂದೆ ಇದರಲ್ಲಿ ಗ್ರೋತ್ ಸಿಗುತ್ತೆ. ಸೊ ವರಿ ಮಾಡೋವಂಥದ್ದು ಏನಿಲ್ಲ. ಆ ನೆಗೆಟಿವ್ ಥಾಟ್ಸಿಂದ ಅವರನ್ನ ಹೊರಗಡೆ ಕರ್ಕೊಂಬರ್ಲಿಕ್ಕೆ ಟ್ರೈ ಮಾಡಿ. ಅದು ಯಾರಾದರೂ ಆಗಿರ್ಬೋದು. ನಿಮ್ಮ ಪ್ರೀತಿಯಿಂದ ಮಾತ್ರ ಅದು ಸಾಧ್ಯ. ವೆನ್ ಯು ಗಿವ್ ರಿಯಲ್ ಲವ್, ಯು ವಿಲ್ ರಿಸೀವ್ ದ ರಿಯಲ್ ಲವ್ ಅಷ್ಟೇ. ಆ್ಯಂಡ್ ದ ಹೈ ಪ್ರಿಸ್ಟೆಸ್ ಏನು ಹೇಳೋದಂದ್ರೆ, ಮೇಯ್ನ್ ಆಗಿ ನಿಮ್ಮ ಇಂಟ್ಯೂಷನ್ನ ನೀವು ಕೇಳಬೇಕಾಗತ್ತೆ. ಅವರಿಗೂ ಕೂಡ ನೀವು ಹೇಳಿ, ನಿಮ್ಮ ಇಂಟ್ಯೂಷನ್ನ ನೀವು ಕೇಳಿ, ನಿಮ್ಮ ಮನ್ಸು ಏನು ಹೇಳುತ್ತೋ, ನಿಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೋ ಅದನ್ನು ಮಾಡಿ ಅಂತ ಹೇಳಿ. ಅವರು ಆಚೀಚೆ ಬೇರೆ ಬೇಡದೇ ಇರೋ ವ್ಯಕ್ತಿಗಳು ಏನು ಹೇಳ್ತಾರೆ, ಅವರ ಒಪಿನಿಯನ್ಗೆ ಅವರು ಪವರನ್ನು ಕೊಡ್ತಾ ಇದ್ದಾರೆ, ಬೇರೆಯವರ ಮಾತಿಗೆ ಪವರನ್ನು ಅವರು ಕೊಡ್ತಾ ಇದ್ದಾರೆ. ಸೊ ಬೇರೆಯವರ ಮಾತಿಗೆ, ಬೇರೆಯವರ ಅಭಿಪ್ರಾಯಗಳಿಗೆ ಪವರನ್ನು ಕೊಡ್ದೇನೆ, ಕೊಟ್ಟು ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ದೇನೆ, ಸೊ ನಿಮ್ಮ ಆತ್ಮ ಏನು ಹೇಳುತ್ತೆ, ಒಳಗಡೆಯಿಂದ ನಿಮ್ಗೆ ವಾಯ್ಸ್ ಬರುತ್ತೆ, ಎಸ್ ಶಿ ಈಸ್ ದ ರೈಟ್ ಪರ್ಸನ್, ಎಸ್ ಹಿ ಈಸ್ ದ ರೈಟ್ ಪರ್ಸನ್ ಅಂತ. ಸೊ ಅದನ್ನ ಕೇಳಿಸ್ಕೊಳ್ಳಿ, ಅದರಂತೆ ನಡ್ಕೊಳ್ಳಿ. ಯೂನಿವರ್ಸ್ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ, ನೀವು ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ. ಆ ತೋರಿಸೋ ದಾರಿಯಲ್ಲಿ ನೀವು ನಡಿಬೇಕಾಗತ್ತೆ. ಆ ನಡೆದಾಗ ನಿಜವಾಗ್ಲೂ ನಿಮ್ಮ ರಿಲೇಷನ್ಶಿಪ್ ಮುಂದೆ ಚೆನ್ನಾಗಿ ಹೋಗುತ್ತೆ. ಓಕೆನಾ. ಈಗ ಪ್ರೆಸೆಂಟ್ಲಿ ನೀವು ನೆಗೆಟಿವ್ ಫೀಲ್ ಮಾಡ್ತಿದ್ದೀರಾ ಈ ರಿಲೇಷನ್ಶಿಪ್ ಅಲ್ಲಿ, ಬಟ್ ಮುಂದೆ ಚೆನ್ನಾಗಿ ಹೋಗುತ್ತೆ. ಓಕೆ. ಒಂದು ಆನಿಮಲ್ ಸ್ಪಿರಿಟ್ ಗೈಡೆನ್ಸ್ ಕೂಡ ನೋಡ್ಬಿಡೋಣ ಏನ್ ಹೇಳ್ತಾರೆ ಅಂತ. Animal spirits, please guide my viewers. What their our relationship ಚೆನ್ನಾಗಾಗ್ಲಿಕ್ಕೆ what they need to hear from you about their relationship. What they need to hear from you about their relationship. Please guide. Thank you. Thank you so much. Thank you, animal spirits. Thank you so much. Please guide my viewers about their relationship. What they need to hear from you. Please guide. What they need to hear from you. Please guide. What they need to hear from you. Please guide. Please guide. Please guide. ಇಲ್ಲಿ ಇನ್ನೊಂದು ನನಗೆ ಮೆಸೇಜ್ ಸಿಗ್ತಿರೋದು ಏನಂದ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ತುಂಬ ಜನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ನೀವೇನು ಆ್ಯಕ್ಚುಲಿ ನೀವು ತಪ್ಪು ಮಾಡಿಲ್ಲ, ಆದರೆ ನೀವೇ ಅದನ್ನು ತಪ್ಪು ಮಾಡಿದ್ದೀರಾ, ಅಥವಾ ಬೇಕು ಅಂತ ತಪ್ಪು ಮಾಡಿದ್ದೀರಾ ಅನ್ನೋ ರೀತಿಲಿ ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ಆ ಥರ ಇಲ್ಲ. ಓಕೆ. ಸೊ ಆಮೇಲೆ ಅವರ ಒಂದು ಕ್ರಿಯೇಟಿವಿಟಿ ಮೇಲೆ ಅವ್ರು ವರ್ಕ್ ಮಾಡಬೇಕಾಗತ್ತೆ. Please guide what they need to hear. Please guide. Okay. Intuitive. See again. ನಾನು ಇಲ್ಲಿ ಹೇಳಿದೆ, ದ ಹೈ ಪ್ರಿಸ್ಟೆಸ್ ಅಲ್ಲಿ ಹೇಳಿದೆ, ಇಂಟ್ಯೂಟಿವ್ ಪಾರ್ಟ್ನರ್ಶಿಪ್. ಎಸ್. ಇನ್ನರ್ ನೋಯಿಂಗ್. ಫ್ರೀಡಮ್. ಫೈರ್. ಓಕೆ. 3 5 ಆಯ್ತಲ್ಲ. ಓಕೆ ಸಾಕು. ಸಿ ಇಂಟ್ಯೂಟಿವ್. ಓಕೆ. ನಿಮ್ಮ ಇಂಟ್ಯೂಷನ್ನ ಕೇಳಬೇಕಂತ ನಾನು ಆಲ್ರೆಡಿ ಹೇಳಿಬಿಟ್ಟೆ. ಸೊ ಅಗೇನ್ ಅದೇ ಬಂದದ, ನಿಮ್ಮ ಇಂಟ್ಯೂಷನ್ ಗಟ್ ಫೀಲಿಂಗ್ನ ನೀವು ಕೇಳಬೇಕು. ಲಿಸನ್ ಟು ದ ಸಾಂಗ್ ಇನ್ ಯುವರ್ ಸೋಲ್. ನಿಮ್ಮ ಸೋಲ್ ಏನು ಹೇಳುತ್ತೋ ಅದನ್ನು ಕೇಳಬೇಕು. ಟ್ರಸ್ಟ್ ಯುವರ್ ಇಂಟ್ಯೂಷನ್ ಆಸ್ ಯು ಹ್ಯಾವ್ ಅ ವೇ ಆಫ್ ನೋಯಿಂಗ್. ಎಮರ್ಜ್ ಫ್ರಮ್ ದ ಬ್ಯುಸಿ ಲೈಫ್ ಅಂಡ್ ಸೀಕ್ ಮೋರ್ ಸಾಲಿಟ್ಯೂಡ್. ಇದು ಯಾಕೆ ಆಗ್ತದೆ ಅನ್ನೋದಕ್ಕೆ ಇವರು ಆನ್ಸರ್ ಮಾಡಿದ್ದಾರೆ, ಆನಿಮಲ್ ಸ್ಪಿರಿಟ್ಸ್ ಆನ್ಸರ್ ಮಾಡಿದ್ದಾರೆ. ನಾನು ಹೇಳಿದೆ ಅವಾಗಲೇ, ತುಂಬ ಕನ್ಫ್ಯೂಷನ್ಸ್ ಅಲ್ಲಿದ್ದಾರೆ, ತುಂಬ ನೆಗೆಟಿವ್ ಥಾಟ್ಸ್ ಓಡ್ತಾ ಇದೆ. ಈ ರಿಲೇಷನ್ಶಿಪ್ ಅಲ್ಲಿ ಅವ್ರಿಗೆ ಒಂದು ವೇ ಕಾಣಿಸ್ತಾ ಇಲ್ಲ, ಅಥವಾ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ. ಸೊ ಈ ಥರ ಎಲ್ಲ ಯಾಕೆ ಆಗ್ತಿದೆ ಅಂತ ಅಂದರೆ, ಬಿಕಾಸ್ ಬ್ಯುಸಿ ಹೆಕ್ಟಿಕ್ ಲೈಫಿಂದ ಅವರು ಬ್ರೇಕ್ ತಗೊಂಡಿಲ್ಲ. ಅಂದರೆ ಮೈಂಡ್ ಯಾವಾಗಲೂ ಟೂ ಮಚ್ ಬ್ಯುಸಿ ಇದ್ದಾಗ ಸರಿಯಾದು ತಪ್ಪ್ಯಾದು ಅಂತ ಅನಲೈಸ್ ಮಾಡುವಂಥ ಕೆಪಾಸಿಟಿ ಕಳ್ಕೊಂಡ್ಬಿಡ್ತೀವಿ.
ಸೊ ಸಾಲಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿ, ಏಕಾಂತತೆ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಮೆಡಿಟೇಷನ್ನ ಮಾಡಿ, ರಿಲ್ಯಾಕ್ಸ್ ಆಗಿ ಬ್ರೀತ್ ಮಾಡಿ, ನಿಮಗೋಸ್ಕರ ನೀವು ಟೈಮ್ ತಗೊಳ್ಳಿ ಅಂತ ಆನಿಮಲ್ ಸ್ಪಿರಿಟ್ ಹೇಳ್ತಾ ಇದ್ದಾರೆ. ಸೊ ಅವಾಗ ನಿಮಗೇನು ಬೇಕು ಅನ್ನೋದನ್ನ ನಿಮ್ಮ ಆತ್ಮ ನಿಮಗೆ ಹೇಳುತ್ತೆ. ನೀವು ಆ ಥರ ಒಂದು ಟೈಮ್ ತಗೊತೀರಲ್ಲ, ಅವಾಗ ಒಳಗಡೆಯಿಂದ ಒಂದು ವಾಯ್ಸು ಬರುತ್ತೆ, ಅಥವಾ ಬಂದಿದ್ದನ್ನ ಕೇಳಿಸ್ಕೊಳ್ಳುವಂಥ ಕೆಪಾಸಿಟಿ ಕೂಡ ನಿಮಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಇಂಟ್ಯೂಷನ್ನ ಪ್ರಾಕ್ಟೀಸ್ ಮಾಡಿ ಅಂತ. ಸೊ ರೆಕಗ್ನೈಸ್ ದಾಟ್ ಯು ಆರ್ ಯೂನಿಕ್ ಆ್ಯಂಡ್ ದಾಟ್ ಯು ಆರ್ ಲವ್ಡ್. ಓಕೆ, ಯು ಆರ್ ಲವ್ಡ್ ಅಂತ. ಸೊ ನಿಮಗೆ ಪ್ರೀತಿ ಸಿಕ್ಕೇ ಸಿಗುತ್ತೆ, ಡೋಂಟ್ ವಾರಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಫ್ರೀಡಮ್. ಯುವರ್ ಹಾರ್ಟ್ ಇಸ್ ಪ್ಯೂರ್ ಆ್ಯಂಡ್ ಫ್ರೀ. ಅ ಗ್ರೇಟರ್ ಪರ್ಪಸ್ ಕಾಲ್ಸ್ ಯು. ಯು ಹ್ಯಾವ್ ಅನ್ಲಿಮಿಟೆಡ್ ರಿಸರ್ವರ್ಸ್ ಆಫ್ ಸ್ಟಮಿನಾ ಆ್ಯಂಡ್ ಸ್ಟ್ರೆಂತ್. ಯು ಫಾಲೋ ದ ವಿಂಡ್ಸ್ ಆಫ್ ಚೇಂಜ್ ಆ್ಯಂಡ್ ಅಕಂಪ್ಲಿಷ್ ಯುವರ್ ಡ್ರೀಮ್ಸ್. ಓಕೆ, ಸೊ ಇಲ್ಲಿ ನಾನು ಹೇಳಿದೆ, ಪೊಸೆಸಿವ್ ಆಗಿ ಯಾರಿದ್ದಾರೆ, ತುಂಬ ಪೊಸೆಸಿವ್ನೆಸ್ ಮಾಡೋದು ಕೂಡ ಒಳ್ಳೇದಲ್ಲ. ಅದು ಎದುರುಗಡೆ ಇರೋ ಪರ್ಸನ್ಗೆ ಇರಿಟೇಷನ್ ಆಗುತ್ತೆ, ಅವ್ರಿಗೆ ಹಿಂಸೆ ಆಗುತ್ತೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಅವರಿಗೆ ಕಿರಿಕಿರಿ ಮಾಡ್ತಿರ್ತೀರ. ಸೊ ಯಾರು ನಿಮಗೆ ಪೊಸೆಸಿವ್ನ ಮಾಡ್ತಿದ್ದಾರೆ, ಅಥವಾ ನೀವೇ ಏನಾದರೂ ಮಾಡ್ತಿದ್ರೆ ನಿಮ್ಮ ಪರ್ಸನ್ಗೆ, ಅದನ್ನ ಸ್ವಲ್ಪ ಫ್ರೀ ಬಿಡಿ, ಅದನ್ನ ನಂಬಿಕೆ ಇಡಿ, ತುಂಬ ಪೊಸೆಸಿವ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದನ್ನೇ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಫ್ರೀ ಬಿಡಬೇಕಾಗತ್ತೆ ನಿಮ್ಮನ್ನ ನೀವು, ಆ್ಯಂಡ್ ನಿಮ್ಮ ಸ್ಟ್ರೆಂತನ್ನು ನೀವು ರೆಕಗ್ನೈಸ್ ಮಾಡ್ಕೊಂಡು ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಮತ್ತೆ ಫಾಲೋ ದ ವಿಂಡ್ಸ್ ಆಫ್ ಚೇಂಜ್. ಅಂದರೆ ಈ ಚೇಂಜಸ್ ಈ ರಿಲೇಷನ್ಶಿಪ್ಪಲ್ಲಿ ಯಾವಾಗಲೂ ಒಂದೇ ಥರ ಇದ್ರೆ ಆಗೋದಿಲ್ಲ. ನಮ್ಮಿಂದ ಅವ್ರಿಗೆ ಏನು ಹರ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು. ಅವರಿಂದ ನಮ್ಗೇನು ಹರ್ಟ್ ಆಗುತ್ತೆ ಅನ್ನೋದನ್ನ ಅವ್ರಿಗೆ ನಿಧಾನವಾಗಿ ಅರ್ಥ ಮಾಡಿಸ್ಬೇಕು. ಅವರು ಕೂಡ ಬದಲಾವಣೆಗೆ ರೆಡಿ ಇರಬೇಕು. ಸೊ ಆ ಚೇಂಜ್ಗೆ ನೀವು ರೆಡಿ ಇದ್ರೆ ಮಾತ್ರ ನೀವೇನು ಅನ್ಕೊಳ್ತೀರಲ್ಲ, ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ ಇರ್ಬೇಕು ನನಗೆ ಅಂತ, ಅದು ಖಂಡಿತ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್. ಅಕ್ಸೆಪ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಕಲರ್ಫುಲ್ personality. Feel confident about being you. You are a joy bringer. Let your community nourish and protect you. Ask for help. Teamwork will give you the best results. Yeah, teamwork is must. Okay. See, ಅವರಿಗೆ ಯಾರ ಬಗ್ಗೆ ನೀವು ನೋಡ್ತಿದ್ದೀರಾ ಅವ್ರಿಗಿದೆ ಎಸ್ಪೆಷಲಿ ಮೆಸೇಜು, ನೀವು ಅವ್ರಿಗೆ ಕಳಿಸ್ಬೇಕು, ಇದನ್ನ ಸೆಂಡ್ ಮಾಡಬೇಕು. ಅಕ್ಸೆಪ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಕಲರ್ಫುಲ್. ಅವ್ರ ನೆಗೆಟಿವ್ ಎಮೋಷನ್ಸ್ ಏನು ಇಟ್ಕೊಂಡಿದ್ದಾರೆ, ಒಂದು ಆಂಗ್ಸೈಟಿ ಡಿಪ್ರೆಷನ್ ಅಲ್ಲಿ ಕೆಲವರು ಇದಾರಲ್ಲ ನಿಮ್ಮ ಪಾರ್ಟ್ನರ್ಸು, ಓಕೆ, ಅವ್ರಿಗೆ ಕಳಿಸಿ, ಅವ್ರಿಗೆ ಹೇಳಿ ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡಿ. ಆ್ಯಂಡ್ ಯೋರ್ ಕಲರ್ಫುಲ್ ಪರ್ಸನಾಲಿಟಿ, ನಿಮಗೆ ಒಂದು ಕಲರ್ಫುಲ್ ಪರ್ಸನಾಲಿಟಿ ದೇವ್ರು ಕೊಟ್ಟಿದ್ದಾರೆ, ಅದನ್ನ ಕಳ್ಕೊಂಬೇಡಿ. ನಿಮ್ಮ ಬಗ್ಗೆ ನೀವು ಕಾನ್ಫಿಡೆಂಟ್ನ ಫೀಲ್ ಮಾಡಿ, ಎಲ್ಲೂ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಫೀಲ್ ಮಾಡಬೇಡಿ. ನೀವೊಬ್ರು ಯೂನಿಕ್ ಮತ್ತು ವೆರಿ ಸ್ಪೆಷಲ್ ಪರ್ಸನ್ ಅಂತ ಅವ್ರಿಗೆ ಹೇಳಿ, ಅವ್ರಿಗೆ ಅರ್ಥ ಮಾಡಿಸಿ ಅದನ್ನ. ಯು ಆರ್ ಅ ಜಾಯ್ ಬ್ರಿಂಗರ್. ನಿಮ್ಮಿಂದ ನನ್ನ ಲೈಫಲ್ಲಿ ಖುಷಿ ಬರುತ್ತೆ ಅನ್ನೋದನ್ನ ಅವ್ರಿಗೆ ಹೇಳಿ. ಓಕೆ, ಅವರಿಂದ ಜಾಯ್ನ ಪಡ್ಕೊಳ್ಳುವಂಥ ಶಕ್ತಿ ಇದೆ ಅಂತ ಹೇಳಿ ಅವ್ರಿಗೆ. ಲೆಟ್ ಯುವರ್ ಕಮ್ಯುನಿಟಿ ನರಿಶ್ ಅಂಡ್ ಪ್ರೊಟೆಕ್ಟ್ ಯು. ಆಸ್ಕ್ ಫಾರ್ ಹೆಲ್ಪ್. ಓಕೆ, ನಿಮ್ಗೆ ಏನಾದ್ರು ಗೈಡೆನ್ಸ್ ಬೇಕು ಅಂದರೆ, ನಾನು ಅವಾಗಲೇನು ಹೇಳಿದೆ, ಯಾರಾದರೂ ಎಲ್ಡರ್ಲಿ ಪರ್ಸನ್ ಅಥವಾ ಒಂದು ಕಾಮನ್ ಫ್ರೆಂಡ್ ಇದ್ದರೆ ಹೆಲ್ಪ್ ತಗೊಳ್ಳಿ. ಏನಕ್ಕೆ, ನಿಮ್ದೇನು ಪ್ರಾಬ್ಲಮ್ಸ್ ಇದೆ ಸಾರ್ಟ್ ಔಟ್ ಮಾಡ್ಕೊಳ್ಲಿಕ್ಕೆ, ಕಾನ್ಫ್ಲಿಕ್ಟ್ ಇದೆ ಅದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸ್ವಲ್ಪ ಇಲ್ಲೆಲ್ಲ ಕಾನ್ಫ್ಲಿಕ್ಟ್ ಎನರ್ಜಿನೇ ಜಾಸ್ತಿ ಬಂದಿರೋದ್ರಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಟೀಮ್ ವರ್ಕ್ ವಿಲ್ ಗಿವ್ ಯು ದ ಬೆಸ್ಟ್ ರಿಸಲ್ಟ್. ಟೀಮ್ ವರ್ಕ್ ಬೇಕೇ ಬೇಕು. ಓಕೆ, ರಿಲೇಷನ್ಶಿಪ್ಪಲ್ಲಿ ಒಂದು ಕೈಯಿಂದ ಚಪಳೆ ಆಗಲ್ಲ. ಸೊ ಒಬ್ಬರಿಂದನೇ ಎಲ್ಲದೂ ಮಾಡೋಕ್ಕಾಗಲ್ಲ. ಎರಡೂ ಸೈಡಿಂದನೂ ಸೇಮ್ ಎಫರ್ಟ್ ಇದ್ರೆ ಮಾತ್ರ ರಿಲೇಷನ್ಶಿಪ್ಪು ಬ್ಯೂಟಿಫುಲ್ ಆಗಿ ಹೋಗುತ್ತೆ. ಸೊ ಇನ್ನರ್ ನೋಯಿಂಗ್. ಯು ಆರ್ ಅ ಬ್ರೇವ್ ಟ್ರಾವೆಲರ್. ಯುವರ್ ಸೋಲ್ ನೋಸ್ ದ ವೇ. ಬಿ ಕಾನ್ಫಿಡೆಂಟ್, ಯು ವಿಲ್ ಅಚೀವ್ ಯೋರ್ ಡೆಸ್ಟಿನೇಷನ್. ಲಾಯಲ್ ಫ್ರೆಂಡ್ಸ್ ಆರ್ ಆಲ್ವೇಸ್ ವಿತ್ ಯು. ಡೋಂಟ್ ವರಿ, ಯು ಆರ್ ಬ್ಲೆಸ್ಡ್. ಲೆಟ್ ಯು ಫ್ಲೈ. ಓಕೆ, ನಿಮಗೆ ಹೇಳ್ತಾ ಇರೋದು ಇದು. ಯಾರು ನೋಡ್ತಿದ್ದೀರಲ್ಲ ರೀಡಿಂಗು, ನಿಮಗೆ ಹೇಳ್ತಿರೋದು. ಎಕ್ಸ್ಕ್ಯೂಸ್. ನೀವು ಓಪನ್ ಅಪ್ ಆಗಿ ಮಾತಾಡಬೇಕು. ಓಕೆ, ಥ್ರೋಟ್ ಚಕ್ರನ ಬ್ಲಾಕ್ ಮಾಡ್ಕೊಂಬೇಡಿ. ನಿಮ್ಗೆ ಏನು ಒಪಿನಿಯನ್ ಇದೆ ಸಮಾಧಾನವಾಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಿ, ಅದನ್ನ ಒಳಗೆ ಇಟ್ಕೋಬೇಡಿ. ಸೊ ಯಾರೇ ಬ್ರೇವ್ ಟ್ರಾವೆಲರ್, ನೀವು ತುಂಬ ಬುದ್ಧಿವಂತರು ನೀವು. ಓಕೆನಾ? ನಿಮ್ಮ ಆತ್ಮಕ್ಕೆ ಗೊತ್ತು ಯಾವ ದಾರಿಲಿ ನಾನು ಹೋಗಬೇಕು, ಯಾವ ದಾರಿಲಿ ನಾನು ಹೋಗಬಾರ್ದು ಅನ್ನೋದು. ಬಿ ಕಾನ್ಫಿಡೆಂಟ್, ಯು ವಿಲ್ ಅಚೀವ್ ಯೋರ್ ಡೆಸ್ಟಿನೇಷನ್. ಕಾನ್ಫಿಡೆಂಟ್ ಆಗಿರಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈಗ ಆಚೆ ಈಚೆ ಏನೇನೋ ಹಿಂಗೆ ಆಗ್ತಿರ್ಬೋದು, ಬಟ್ ಆ ಕಾನ್ಫಿಡೆನ್ಸ್ನ ಕಳ್ಕೊಬೇಡಿ. ಪಾಸಿಟಿವ್ ಆಗಿ ಇರಿ. ಓಕೆನಾ? ನಿಮ್ಮ ಸುತ್ತ ಲಾಯಲ್ ಫ್ರೆಂಡ್ಸ್ ಇದ್ದಾರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಡೋಂಟ್ ವರಿ, ಯು ಆರ್ ಬ್ಲೆಸ್ಡ್. ಗಾಡಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, ವರಿ ಮಾಡಬೇಡಿ. ಲೆಟ್ ಯುವರ್ ಸೆಲ್ಫ್ ಫ್ಲೈ. ಆ ರಿಲೇಷನ್ಶಿಪ್ಪು ನೆಗೆಟಿವ್ ಹೋಗ್ತಿದೆ ಅಂತ ನೀವು ನೆಗೆಟಿವ್ ಆಗಿ ಡಿಪ್ರೆಷನಲ್ಲಿ ಕೂತ್ಕೋಬೇಡಿ. ನಿಮ್ಮನ್ನ ನೀವು ಎತ್ತರಕ್ಕೆ ಹಾರಿಸಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಲೇಷನ್ಶಿಪ್ ಇದೆ, ಮುಂದೆ ಅದು ಚೆನ್ನಾಗಿ ಆಗುತ್ತೆ. ಈಗ ಒಂದು ಬ್ಯಾಡ್ ಟೈಮ್ ನಡೀತಿರ್ಬೋದು, ಬಟ್ ಮುಂದೆ ಚೆನ್ನಾಗಿ ನಡೆಯುತ್ತೆ. ಓಕೆನಾ? ಸೊ ಲಾಸ್ಟ್ ಈಸ್ ಫೈರ್. ಐ ಚೂಸ್ ಟು ಬಿ ಅನ್ಸ್ಟಾಪಬಲ್. ಮೈ ಪ್ಯಾಷನ್ ಈಸ್ ಮೈ ಪವರ್. ಐ ಆಮ್ ಬೋಲ್ಡ್.
ಐ ಆಮ್ ಬ್ರೇವ್, ಮೈಟಿ ಫೋರ್ಸಸ್ ಕಮ್ ಟು ಮೈ ಏಡ್. ಓಕೆ, ಇದು ನಿಮಗೆ ಅಫರ್ಮೇಷನ್ ತರ ಕೇಳಿಸ್ಕೊಳ್ಳಿ ಇನ್ನೊಂದ್ಸಲ. ಐ ಚೂಸ್ ಟು ಬಿ ಅನ್ಸ್ಟಾಪಬಲ್, ಮೈ ಪ್ಯಾಷನ್ ಈಸ್ ಮೈ ಪವರ್, ಐ ಆಮ್ ಬೋಲ್ಡ್, ಐ ಆಮ್ ಬ್ರೇವ್, ಮೈಟಿ ಫೋರ್ಸಸ್ ಕಮ್ ಟು ಮೈ ಏಡ್. ಇದನ್ನ ಅಫರ್ಮೇಷನ್ ತರ ನೀವು ಡೈಲಿ ಹೇಳ್ಕೊಳ್ಳಿ. ಓಕೆನಾ? ನಿಮ್ಮಲ್ಲಿ ಇರುವಂತಹ ಫೈರ್ ಏನಿರಲ್ಲ, ಆ ಫೈರ್ನ ಜಾಗೃತಿಗೊಳಿಸಿ. ಸೊ ಈ ಅಫರ್ಮೇಷನ್ಸ್ ನೀವು ಎವ್ರಿ ಡೇ ಮಾರ್ನಿಂಗ್ 21 ಟೈಮ್ಸ್, ನೈಟ್ 21 ಟೈಮ್ಸ್ ಹೇಳೋದ್ರಿಂದ ಯು ವಿಲ್ ಗೆಟ್ ರಿಡ್ ಆಫ್ ಆಲ್ ದ ನೆಗೆಟಿವ್ ಥಾಟ್ಸ್. ಈವನ್ ನಿಮ್ಮ ಪಾರ್ಟ್ನರ್ಗೂ ಇದನ್ನ ತೋರಿಸಿ. ಓಕೆನಾ? ಸಿ, ಎಲ್ಲ ಫ್ಯೂಚರ್ ನೋಡೋಕೆ ಹೋದ್ರೆ ಎಲ್ಲ ಚೆನ್ನಾಗೇ ಇದೆ. ಸೊ ಪ್ರೆಸೆಂಟ್ಲಿ ಥಾಟ್ಸ್ ಮೇಲೆ ವರ್ಕ್ ಮಾಡಬೇಕು ಮೇಯ್ನ್ ಆಗಿ. ಓಕೆನಾ? ಅಥವಾ ಹಿಂದೆ ಏನಾದರೂ ಅವ್ರಿಗೆ ರಿಲೇಶನ್ಶಿಪ್ ಅಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅದು ಒಂದು ರೀಸನ್ ಇರ್ಬೋದು. ಅವರು ಈ ರಿಲೇಶನ್ಶಿಪ್ ಅಲ್ಲಿ ಅವರು ಈ ರೀತಿ ಬಿಹೇವ್ ಮಾಡ್ಲಿಕ್ಕೆ, ಅದು ಒಂದು ಕೂಡ ರೀಸನ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಅವ್ರ ಥಾಟ್ಸ್ ಮೇಲೆ, ಅವರ ಒಂದು ಮೈಂಡ್ ಸೆಟ್ ಮೇಲೆ ವರ್ಕ್ ಮಾಡಿದ್ರೆ ಖಂಡಿತ ನಿಮ್ಮ ರಿಲೇಶನ್ಶಿಪ್ಪು ಒಳ್ಳೆ ಫ್ಯೂಚರ್ ಕಡೆ ಹೋಗುತ್ತೆ ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೆ. ಎನರ್ಜಿ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ 1 ಮಂತ್ ಆದ್ರ ಮೇಲೆ ಇದೇ ಥರ ಒಂದು ಕರೆಂಟ್ ಫೀಲಿಂಗ್ಸ್ನ ನಾನು ಮಾಡಿ ಹಾಕ್ತೀನಿ. ಅವಾಗ ಇನ್ನೊಂದ್ಸಲ ನೋಡೋಣ ಯಾವ ಥರ ಎನರ್ಜೀಸು ಬದಲಾಗಿದೆ ಏನು ಅಂತ. ವಿಲ್ ಚೆಕ್. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಏನಾದರೂ ರಿಕ್ವಿಷನ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಿಮ್ಮ ಪಾರ್ಟ್ನರ್ಸಿಗೂ ಇದನ್ನ ಕಳಿಸಿ, ಎಷ್ಟು ಮಟ್ಟಿಗೆ ರೆಸೊನೇಟ್ ಆಯಿತು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಥ್ಯಾಂಕ್ ಯು. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ರಾಧೆ ರಾಧೆ. ಬಾಯ್.